ಅವೆಲ್ಲ ಸ್ವಲ್ಪ ಕಾಮಿಡಿ ಮಾಡೋರು ಅಜ್ಜಿಗಳು ಇರ್ತಿದ್ರು. ಏಯ್ ನೀವ್ ಏನ್ ಮಾಡ್ತಿರೋ ಹುಡುಗರೇ ಹೋಗ್ರಿ, ನಮ್ಮ ಯಜಮಾನ್ರು ಒಂದ್ಸತಿ ಮಾಡೋದ್ರೆ ಎಂಟೆಂಟು ದಿನ ನಮ್ಗೆ ನೆನಪು ಬರ್ತಿರ್ಲಿಲ್ಲ ಅದ್ರಂದ್ರೆ. ನಮಸ್ಕಾರ ವೀಕ್ಷಕ್ರೆ, ನಾನು ಡಾಕ್ಟರ್ ನಾರಾಯಣ್ ಮುದ್ದಲೆ. ಇವಾಗ ಒಂದು ಕ್ವಶನ್ ಏನಂದ್ರೆ ನಮ್ಮ ರೆಗ್ಯುಲರ್ ಆಗಿ ವ್ಯೂವರ್ಸ್ ಕೇಳೋದೇನಂದ್ರೆ, ಸರ್ ನಾವು ಗಂಡ ಹೆಂಡತಿ ಎಷ್ಟು ಸತಿ ಸೇರ್ಬೇಕು, ಒಂದ್ ದಿವ್ಸನಲ್ಲಿ ಎಷ್ಟು ಸತಿ ಸೇರ್ಬೇಕು, ಆತರ ಏನಾದ್ರ ರೂಲ್ಸ್ ಇದೆ ಅಥವಾ ಏನಾದ್ರ ಇದು ಇದೆ ಅಂತ. ಇದು ಪ್ಯೂರ್ಲಿ ಅವ್ರವ್ರ ಇಂಡಿವಿಜುವಲ್ ಕೆಪಾಸಿಟಿ ಮೇಲೆ, ಅವ್ರವ್ರ ಸ್ಟ್ರೆಂತ್ ಮೇಲೆ. ಆಯುರ್ವೇದ ಏನ್ ಹೇಳುತ್ತೆ ಅಂದ್ರೆ ಋತು ವೈಸ್ ಸೇರ್ಬೇಕಂತ. ಸ್ಪೆಷಲಿ ಫಾರ್ ಎಕ್ಸಾಂಪಲ್, ಯಾವಾಗ ಶಿಶಿರ ಋತು, ಹೇಮಂತ ಋತು, ವಸಂತ ಋತು ಅಂದ್ರೆ ಇದು ಚಳಿಗಾಲ ಟೈಮ್ನಲ್ಲಿ ಏನ್ ಮಾಡ್ಬೇಕು, ದಿನ ಸೇವಿಸ್ಬೇಕು, ನೀವು ಡೈಲಿ ಸೇರ್ಬಹುದು. ಬಟ್ ಯಾವಾಗ ಗ್ರೀಷ್ಮ ಋತು ಮತ್ತು ವರ್ಷ ಋತು, ಗ್ರೀಷ್ಮ ಅಂದ್ರೆ ಬೇಸಿಗೆ ಕಾಲ, ಈ ಟೈಮ್ನಲ್ಲಿ ವಾರಕ್ಕೆ 2 ಸತಿ ಸೇರ್ಬೇಕು. ಯಾಕಂದ್ರೆ ಈ ಟೈಮ್ನಲ್ಲಿ ಬಾಡಿನಲ್ಲಿ ಎನರ್ಜಿ ಇರಲ್ಲ. ವರ್ಷ ಋತು ಅಂದ್ರೆ ಸ್ವಲ್ಪ ಮಳೆಗಾಲನಲ್ಲಿ ಒಂದಿನ ಬಿಟ್ಟು ಒಂದಿನ ಸೇರ್ಬಹುದು. ಸೊ ಇಟ್ ಈಸ್ ಟೋಟಲಿ ಡಿಪೆಂಡ್ ಅಪಾನ್ ಯುವರ್ ಕ್ಯಾಪಾಸಿಟಿ. ಯಾಕಂದ್ರೆ ಒಂದ್ ಪರ್ಸನ್ ಒಬ್ಬನು 1 ಕ್ವಿಂಟಲ್ ಎತ್ಬಹುದು, ಒಬ್ನಿಗೆ 25 kg ಜಾಸ್ತಿ ಅನ್ಸುತ್ತೆ. ಅದೇ ರೀತಿ ಏನ್ ಸೆಕ್ಸ್ ಏನಿದೆ ಅಲ್ಲ, ಇಟ್ ಈಸ್ ಟೋಟಲಿ ಎವ್ರಿಬಡೀಸ್ ಇಂಡಿವಿಜುವಲ್ ಚಾಯ್ಸ್. ಬಟ್ ಒಂದು ಹೆಲ್ದಿ ಪರ್ಸನ್ ಇದ್ದಾನೆ, ಅವನಿಗೆ ಯಾವುದೋ ರೀತಿ ಕಾಯಿಲೆ ಇಲ್ಲ, ಚೆನ್ನಾಗಿದ್ದಾನೆ ಅಂದ್ರೆ ಚಳಿಗಾಲದಲ್ಲಿ ಡೈಲಿ ಸೆಕ್ಸ್ ಮಾಡಬಹುದು, ಮಳೆಗಾಲದಲ್ಲಿ ಒಂದಿನ ಬಿಟ್ಟು ಒಂದಿನ, ಬೇಸಿಗೆ ಕಾಲದಲ್ಲಿ ವಾರಕ್ಕೆ 2 ಸತಿ, ಒಂದು ಹೆಲ್ದಿ ಪರ್ಸನ್ ಅಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಸ್ವಲ್ಪ 50 ವರ್ಷ ಆಗಿದೆ, 55 ವರ್ಷ ಆಗಿದೆ, ಶುಗರ್ ಇದೆ, ಅವ್ರಿಗೆ ಡೈಲಿ ಸೇರಕ್ ಆಗಲ್ಲ. ಅವ್ರು ಏನ್ ಮಾಡ್ಬೇಕು, ಒಂದಿನ ಬಿಟ್ಟು ಒಂದಿನ, ವಾರಕ್ಕೆ 2 ದಿನ ಈ ತರ ಸೇರ್ಬೋದು. 60 ವರ್ಷ ಆದ್ಮೇಲೆ ಮತ್ತೆ ಸ್ವಲ್ಪ ಕಡಿಮೆ ಆಗುತ್ತೆ, ಅವಾಗ ವಾರಕ್ಕೆ 1 ಸತಿ ಅಥವಾ 15 ದಿವ್ಸಕ್ಕೆ 1 ಸತಿ ಸೇರಿದ್ರೆ ಸಾಕು. ಸೊ ಇದು ಆಯ್ತು ಒಂದು. ಎರಡನೇದು ಏನ್ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಎಷ್ಟು ಸತಿ ಸೇರಿದೆ ಅದಕ್ಕಿಂತ ಒಂದೇ ಸತಿ ಸೇರ್ಬೇಕು, ಬಟ್ ಅದು 10 ಟೈಮ್ಸ್ ಸೆಕ್ಸ್ ಮಾಡಿದಂಗೆ ಅಷ್ಟು ಒಳ್ಳೆ ಸೆಕ್ಸ್ ಮಾಡ್ಬೇಕು. 1 ನೈಟ್ ನಲ್ಲಿ ನೀವು 3 ಟೈಮ್ಸ್ ಮೀಟ್ ಆಗ್ತಾ ಇದ್ದೀರಾ, ಬಟ್ 2 ನಿಮಿಷದಲ್ಲಿನೇ ಸ್ಖಲನ ಆಗ್ತಾ ಇದೆ ಅಂದ್ರೆ ಅದು ನಿಮಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ, ನಿಮ್ ಪಾರ್ಟ್ನರ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಅದೇ ಒಂದ್ ರಾತ್ರಿನಲ್ಲಿ ಒಂದೇ ಸತಿ ಸೇರಿ, ಬಟ್ 10 ನಿಮಿಷ ಸೆಕ್ಸ್ ಮಾಡಿ, 10 ನಿಮಿಷ ಇಬ್ರು ಒಳ್ಳೆ ರೀತಿ ಸಂಬಂಧ ಮಾಡ್ಕೊಳ್ಳಿ, ಅವಾಗ ಏನಾಗುತ್ತೆ, ನಿಮ್ಗೆ ಒಳ್ಳೆ ರೀತಿ ತೃಪ್ತಿ ಸಿಗುತ್ತೆ. ಮತ್ತೆ ಸೆಕ್ಸ್ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ನಮ್ಗೆ ಆಯುರ್ವೇದದಲ್ಲಿ ಹೇಳಿದಂದ್ರೆ 3 ಉಪಸ್ತಂಭ, ತ್ರಯ ಉಪಸ್ತಂಭ ಅಂತ ಹೇಳಿದ. ಅಂದ್ರೆ ಒಂದ್ ಹೆಲ್ದಿ ಪರ್ಸನ್ ಚೆನ್ನಾಗಾಗಿ ಹೆಲ್ದಿ ಬದಕ್ಬೇಕಂದ್ರೆ ಆಹಾರ ಅಂದ್ರೆ ದಿನ ಅವ್ನು ಚೆನ್ನಾಗಿ ಊಟ ಮಾಡಬೇಕು, ನಿದ್ರೆ ಅಂದ್ರೆ ಚೆನ್ನಾಗಿ ಮಲ್ಕೋಬೇಕು, ಮೈಥುನ ಅಂದ್ರೆ ಒಳ್ಳೆ ರೀತಿ ಅವ್ನು ಸೆಕ್ಸ್ ಮಾಡಬೇಕು. ಇದು 3 ಅವನ ಬಾಡಿನಲ್ಲಿ, ಅವನ ಲೈಫ್ ನಲ್ಲಿ ಸ್ಟೇಬಲ್ ಇದ್ರೆ, ನ್ಯಾಚುರಲ್ ಆಗಿ ಚೆನ್ನಾಗಿದ್ರೆ ಅವನ ಲೈಫ್ ಸ್ಟೇಬಲ್ ಇರುತ್ತೆ. ಇಲ್ಲಾಂದ್ರೆ ನಾನು ಊಟ ಚೆನ್ನಾಗಿ ಮಾಡ್ತೀನಿ ಸರ್, ನಿದ್ದೆ ಚೆನ್ನಾಗಿ ಮಾಡ್ತೀನಿ, ಸೆಕ್ಸ್ ಚೆನ್ನಾಗಿಲ್ಲ ಅಂದ್ರೆ ಲೈಫ್ ಸ್ಟೇಬಲ್ ಇರಲ್ಲ. ಯಾಕೆ ಸ್ಟೇಬಲ್ ಇರಲ್ಲ ನಾನು ಹೇಳ್ತೀನಿ. ನಿಮ್ಗೆ ಯಾವುದೋ ಕೆಲಸದ ಒತ್ತಡ, ಯಾವುದೋ ವೀಕ್ನೆಸ್ ಇಂದ ನೀವು ಸೆಕ್ಸ್ ನ ಅವಾಯ್ಡ್ ಮಾಡ್ತೀರಾ, ಬಟ್ ನಿಮ್ ಪಾರ್ಟ್ನರ್ ನಿಮಗೆ ಹೇಳಿಲ್ಲ ಅಂದ್ರೂ ಅವ್ರ ಮೈಂಡ್ ಇರಿಟೇಟ್ ಆಗ್ತಾ ಹೋಗುತ್ತೆ. ಯಾವುದೋ ಒಂದ್ ಕೋಪ ಎಲ್ಲೋ ಒಂದ್ ತೆಗಿತಾರೆ. ಇವಾಗ ಅವ್ರಿಗೆ ಏನಂದ್ರೆ ಅದು ಬಾಡಿ ಬಯಾಲಜಿಕಲ್ ಬೇಸಿಕ್ ನೀಡ್. ಒಂದ್ ಮೈಡಿಗೆ 1 ಸತಿನೋ 2 ಸತಿನೋ ವಾರಕ್ಕೆ ಸೆಕ್ಸ್ ಮಾಡ್ಲೇಬೇಕು. ಆಗಿಲ್ಲ ಅಂದ್ರೆ ಅವ್ರ ಮೈಂಡ್ ಇರಿಟೇಟ್ ಆಗುತ್ತೆ. ಅದು ಕೋಪ ಮಕ್ಕಳ ಮೇಲೆ ಹೋಗುತ್ತೆ, ಅದು ಕೋಪ ಅತ್ತಿಗೆ ಮೇಲೆ ಹೋಗುತ್ತೆ, ಅದು ಕೋಪ ಮತ್ತೆ ಯಾವುದೋ ಒಂದ್ ಕಾರಣ ಮೇಲೆ ಹೋಗುತ್ತೆ. ನಿಮ್ದೇನ್ರಿ ಬಿಡ್ರಿ, ನೀವು ಬರೀ ಇದೆ ಹೇಳೋದೇ ನಿಮ್ದು ಜಾಸ್ತಿ. ಯಾವಾಗ ಒಂದ್ ಮಹಿಳೆದ ಸೌಂಡ್ ಜಾಸ್ತಿ ಆಗಿದೆ ಅಥವಾ ಜಾಸ್ತಿ ಆಗಿದೆ, ಕೋಪ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಆ ಮಹಿಳೆಯರಿಗೆ ಲೈಫ್ ನಲ್ಲಿ ಸೆಕ್ಸ್ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ. ಸೊ ಆ ಸಿಂಪ್ಟಮ್ ನ ತಾವು ಗಮನಿಸಬೇಕು. ಜಾಬ್ ನಲ್ಲಿ ಇವಾಗ ಫಾರಿನ್ ಕಂಟ್ರೀಸ್ ನಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, 1 ವಾರನಲ್ಲಿ 3 ದಿನ ನೀವು ರಜೆ ಮಾಡ್ರಪ್ಪ, ನಿಮ್ ಕೆಲಸ ಬೇಡ ನಮ್ಗೆ. ಗೌರ್ಮೆಂಟ್ ಹೇಳ್ತಾ ಇದೆ ನೀವು ಹೋಗಿ ಮನೆಗೆ ಹೋಗ್ಬಿಟ್ಟು ನಿಮ್ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ. ಯಾಕಂದ್ರೆ ಅಷ್ಟೇ ಫರ್ಟಿಲಿಟಿ ರೇಟ್ ಡ್ರಾಪ್ ಆಗ್ತಾ ಇದೆ. ಈಗ ಪ್ರಪಂಚದಲ್ಲಿ ಎಷ್ಟೋ ಕಂಟ್ರೀಸ್ ಇದೆ, ಫಾರ್ ಎಕ್ಸಾಂಪಲ್ ಜಪಾನ್, ಫಾರ್ ಎಕ್ಸಾಂಪಲ್ ಚೈನಾ. ಬರ್ತಾ 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 ಅಲ್ಲಿ ಫರ್ಟಿಲಿಟಿ ಇಷ್ಟು ಡ್ರಾಪ್ ಆಗಿದೆ, ಅವ್ರು ಎಲ್ಲಾ ಓಲ್ಡ್ ಸಿಟಿಜನ್ಶಿಪ್ ಕಂಟ್ರಿ ಆಗ್ತಾ ಇದೆ. ಅಲ್ಲಿ ಏಜ್ ಅಂದ್ರೆ 55 ಆಮೇಲೆ ಎಲ್ಲ ಜಾಸ್ತಿ ಇದ್ದಾರೆ. ಕಡಿಮೆ ಏಜ್ ದವ್ರು ಯಂಗ್ ಪಾಪ್ಯುಲೇಷನ್ ಕಡಿಮೆ ಇದೆ. ಇವಾಗ ನಮ್ ಇಂಡಿಯಾನಲ್ಲಿ ಸದ್ಯಕ್ಕೆ ಹೇಳ್ತಾರಂದ್ರೆ ಯಂಗೆಸ್ಟ್ ಕಂಟ್ರಿ ಆಫ್ ದ ವರ್ಲ್ಡ್ ಅಂತ. ಇಡೀ ಪ್ರಪಂಚದಲ್ಲಿನೇ ಎಲ್ಲಕ್ಕಿಂತ ಯಂಗ್ ಹುಡುಗರು ನಮ್ ಪ್ರದೇಶನಲ್ಲಿ ಇದ್ದಾರೆ, ನಮ್ಮ ದೇಶನಲ್ಲಿ ಇದ್ದಾರೆ. ಅದು 20 ವರ್ಷ 25 ವರ್ಷವರೆಗೆ. 25 ವರ್ಷ ಆದ್ಮೇಲೆ ನಾವು ಕೂಡ ಮುದುಕರ ಕಂಟ್ರಿನೇ ಆಗೋರು. ಯಾಕಂದ್ರೆ ಇವತ್ತಿನ ನಾವು ಏನಿದೆಯಲ್ಲ ಹೆಂಗಿದೀವಿ, ನಾವು ಮಕ್ಕಳು ಕಡಿಮೆ ಮಾಡಿದೀವಿ.
ಈಗ ನಮ್ ಫ್ರೆಂಡ್ ಸರ್ಕಲ್ ನಾವು 10 ಜನ ಫ್ರೆಂಡ್ ಇದ್ರೆ 10 ಜನರಲ್ಲಿ 5 ಜನರಿಗೆ ಮಕ್ಕಳಿದೆ, 5 ಜನರಿಗೆ ಮಕ್ಕಳಿಲ್ಲ. ಆ ಲೆವೆಲ್ಗೆ ಇದು ಪ್ರಾಬ್ಲಮ್ ಬೆಳೀತಾ ಇದೆ. ಸೊ ನೀವು ಎಷ್ಟು ಸರ್ತಿ ಸೇರಕ್ಕಿಂತ ಒಂದೇ ಸರ್ತಿ ಸೇರ್ಬೇಕು, ಒಳ್ಳೆ ರೀತಿ ಸೇರ್ಬೇಕು. ನಾವೆಲ್ಲ ಸಣ್ಣವರಿದ್ದಾಗ ನಮ್ಮೂರಿನಲ್ಲಿ ಅವೆಲ್ಲ ಸ್ವಲ್ಪ ಕಾಮಿಡಿ ಮಾಡೋರು ಅಜ್ಜಿಗಳು ಇರ್ತಿದ್ರು. ಏಯ್ ನೀವೇನ್ ಮಾಡ್ತಿರೋ ಹುಡುಗರೇ ಹೋಗ್ರಿ, ನಮ್ಮ ಯಜಮಾನ್ರು ಒಂದ್ಸತಿ ಮಾಡಿ ಹೋದ್ರೆ 8 ದಿನ ನಮ್ಗೆ ನೆನಪು ಬರ್ತಿರ್ಲಿಲ್ಲ ಅದ್ರಂದ್ರೆ. ಒಂದ್ಸತಿ ಮಾಡಿದ್ರೇನೆ 8 ದಿವಸ ಅವ್ರಿಗೆ ನಡಿಯಕ್ ಬರ್ತಿರ್ಲಿಲ್ಲ ಅಂತೆ, ಅಷ್ಟು ಪವರ್ಫುಲ್ ಅವಾಗ ಜನ. ಇವಾಗ ಪೂರ್ತಿ ವೀಕ್ ಆಗ್ಬಿಟ್ಟಿದೆ. ಸೊ ನಾನು ಎಷ್ಟು ಸರ್ತಿ ಸೇರ್ಬೇಕಂತ ಕೇಳೋಕ್ಕಿಂತ ನಾನು ಒಂದೇ ಸರ್ತಿ ಸೇರ್ತಾ ಇದ್ದೀನಿ, ಬಟ್ ಇಷ್ಟು ಒಳ್ಳೆ ಸೇರ್ತಾ ಇದ್ದೀನಿ 8 ದಿನ, ಮತ್ತು ನನ್ನ ಹೆಂಡತಿಗೆ ಸೆಕ್ಸ್ ಬಗ್ಗೆ ಮೈಂಡ್ ನಲ್ಲಿ ವಿಚಾರೇ ಬರ್ತಾ ಇಲ್ಲ, ಆ ತರ ಸೇರ್ಬೇಕು. ಅವಾಗ ನಿಮ್ಗೆ ಸೆಕ್ಸು ಚೆನ್ನಾಗಿರುತ್ತೆ.